ನಾವಿಲ್ಲಿ ನೋಡ್ತಾ ಇದ್ದೀವಿ ಫ್ಯೂಚರ್ ಆಯುರ್ವೇದ ಡಾಕ್ಟರ್ಸನ್ನು. ಇವರೆಲ್ಲರೂ ಕೂಡ ಆಯುರ್ವೇದದಲ್ಲಿ ಡಾಕ್ಟರ್ ಆಗೋದಕ್ಕೆ ಕನಸನ್ನು ಕಾಣ್ತಾ ಇದ್ದಾರೆ. ಇದು ಬಂದು ಧನ್ವಂತರಿ ರಥ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇರ್ತಕ್ಕಂತಹ ಆಯುರ್ವೇದ ವಿಶ್ವ ಸಮ್ಮೇಳನ 2ನೇ ವರ್ಷ. ನೋಡ್ತಾ ಇದ್ದೀವಿ ಆಯುರ್ವೇದ ಮುಂದಿನ ಭಾರತಕ್ಕೆ ಕೊಡುಗೆಯಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಈ 4 ದಿನಗಳ ಕಾಲ ಕೂಡ ಭಾಗವಹಿಸಿದ್ದಾರೆ. ಹಾಗೆಯೇ ಸಾಕಷ್ಟು ಕಲ್ತಿದ್ದಾರೆ. ಸಾಕಷ್ಟು ಆಯುರ್ವೇದವನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಸಮ್ಮೇಳನಗಳು ಕೂಡ ಇವತ್ತಿನ ದಿನ ಇಲ್ಲಿ ನಡೀತಾ ಇದೆ. ಇನ್ನು ಈ ಆಯುರ್ವೇದ ಸಮ್ಮೇಳನದಲ್ಲಿ 2ನೇ ಆಯುರ್ವೇದ ವಿಶ್ವ ಸಮ್ಮೇಳನದಲ್ಲಿ ಒಟ್ಟು 3 ವೇದಿಕೆಗಳನ್ನು ಮಾಡಿದ್ದಾರೆ. ಆ 3 ವೇದಿಕೆಗಳಲ್ಲೂ ಕೂಡ ಸುಮಾರು 4 ದಿನಗಳ ಕಾಲ ತುಂಬಾ ಅದ್ಧೂರಿಯಾದ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಇಲ್ಲಿ ಆಯುರ್ವೇದ ಓದ್ತಾ ಇರ್ತಕ್ಕಂತಹ ವೈದ್ಯ ವೃತ್ತಿಯನ್ನು ಕೈಗೊಳ್ಳಬೇಕು ಅಂತ ಓದ್ತಾ ಇರೋಂತಹ ವಿದ್ಯಾರ್ಥಿಗಳಿಗೆ ವಸತಿ, ಊಟ ಹಾಗೆ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನು ಕೂಡ ಕಲ್ಪಿಸಿದ್ದಾರೆ. ನೋಡ್ತಾ ಇದ್ದೀವಿ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ಅಲ್ಲಿ ನಡೀತಾ ಇರ್ತಕ್ಕಂತಹ ವಿಶ್ವ ಆಯುರ್ವೇದ ಸಮ್ಮೇಳನದ ದೃಶ್ಯಗಳು ಇದು. ಅದಷ್ಟೇ ಅಲ್ಲ, ಪ್ರತಿನಿತ್ಯ ಕೂಡ ಆಯುರ್ವೇದ ವಿಶ್ವರತ್ನ ಪ್ರಶಸ್ತಿಯನ್ನು ಕೂಡ ಕೊಡಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ನಾವು ಇಲ್ಲಿ ಬರ್ತಕ್ಕಂತಹ ಮಕ್ಕಳಿಗೆ ಹಾಗೆ ವಯಸ್ಕರಿಗೆ ತುಂಬಾ ಮನರಂಜನೆ ಜೊತೆಗೆ ತುಂಬಾ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತಿನ ಒಂದು ವಿಶ್ವ ಆಯುರ್ವೇದ ಸಮ್ಮೇಳನದಲ್ಲಿ ಇಲ್ಲಿ ಬಂದಿರತಕ್ಕಂತಹ ನಾವು ಮಹಾರಾಷ್ಟ್ರದಿಂದ ಸಂತ ಮಹಾರಾಜ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮಹಾಗಾವ್ ಟೋಟಲ್ 80 ಜನ ಬಂದಿದ್ದೀವಿ. ಸ್ಟೂಡೆಂಟ್ಸ್ ಇದ್ದಾರೆ 76 ಪ್ಲಸ್, ನಾವು ಇದು 80 ತರ ಇದ್ದೀವಿ. ನಾವು 4 ಡೇಸ್ ಇಂದ ಇಲ್ಲಿ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಎಂಜಾಯ್ ಮಾಡಿದ್ರು. ನಮಗೂ ಸ್ಪಾಟ್ ರೀಲ್ ಅಂಡ್ ಕಲ್ಚರ್ ನಮ್ಮ ರ್ಯಾಂಕು ಬಂದಿದೆ. ನಾವು ತುಂಬಾ ಖುಷಿಯಾಗಿದ್ದೀವಿ. ಥ್ಯಾಂಕ್ಸ್ ಟು ಆಯುರ್ವೇದ ವರ್ಲ್ಡ್ ಸಮಿಟ್ ಡಾಕ್ಟರ್ ಕಾಜಿ ಸರ್. ಓಕೆ, ಈ ಒಂದು 4 ದಿನಗಳ ಕಾಲ ಕೂಡ ತುಂಬಾ ಒಂದು ಇನ್ಫಾರ್ಮೇಷನನ್ನು ಕೂಡ ಬರುವಂಥವ್ರಿಗೆ ಕೊಟ್ಟಿದ್ದಾರೆ. ಆ ವೀವಲ್ಲಿ ಅಥವಾ ನೀವು ಸ್ಟೂಡೆಂಟ್ಸ್ ಆಗಿ ಅದರ ಒಂದು ಪ್ರಕಾರ ನಿಮ್ಮ ಒಪಿನಿಯನ್ ಏನು? ಇನ್ಫಾರ್ಮೇಷನ್ ಅಂದರೆ ನಮಗೆ ಅದು ಕಾಲೇಜಲ್ಲಿ ಸಿಗ್ತಾ ಇರಲಿಲ್ಲ. ಪೇಪರ್ ಪ್ರೆಸೆಂಟೇಷನ್ ಇದೆ, ಬೇರೆ ಇದೆ, ಕಲ್ಚರ್ ಇದೆ. ಆಯುರ್ವೇದನು ನಾವು ಯಾವ ರೀತಿ ಕಲ್ಚರಲ್ಲಿ ತೋರಿಸ್ತೀವಿ ಈ ಥರ ಇದೆ. ಅದರ ರೀಲ್ ಕಾಂಪಿಟೇಷನಲ್ಲಿ ನಾವು ಆಯುರ್ವೇದನ ಯಾವ ಥರ ಇನ್ಕ್ಲೂಡ್ ಮಾಡ್ಬೋದು ಇದೆಲ್ಲ ನಮಗೆ ಅದು ನಾಲೆಜ್ ಕಾಲೇಜಲ್ಲಿ ಸಿಗ್ತಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ ಅದು ತುಂಬ ನಾಲೆಜ್ ಸಿಕ್ಕಿದೆ. ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ವಿವರಣೆಗಳನ್ನ ಕೊಡ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಯಿತು. ಅದರಿಂದ ತುಂಬಾ ನಾಲೆಜ್ಗಳನ್ನ ಕೂಡ ತಗೊಂಡ್ರು. ಇಲ್ಲಿ ಬಂದ ವಿದ್ಯಾರ್ಥಿಗಳೆಲ್ಲ ಊಟ ಮಾಡೋದ್ರಲ್ಲಾಯ್ತು, ಎಲ್ಲದರಲ್ಲಾಯ್ತು ತುಂಬಾ ಸಂತೋಷವಾಗಿದ್ರು. ಅದನ್ನ ನೋಡಿ ನಮಗೆ ಟೀಚರ್ ಆಗಿ ನಮಗೂ ತುಂಬಾ ಸಂತೋಷ ಆಯಿತು. ಅದರಲ್ಲಿ ಕೂಡ ರೀಲ್ಸ್ ಕಾಂಪಿಟೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಅಂತ ಕಾಂಪಿಟೇಷನ್ ನಮ್ಮ ರ್ಯಾಂಕ್ ಬಂತು ಕೂಡ. ಇಷ್ಟು ಎಲ್ಲರೂ ತುಂಬಾ ಸಂತೋಷವಾಗಿದ್ದು. ಇಲ್ಲಿ ಬಂದಿದ್ದಕ್ಕೆ ನಮಗೆ ಸಾರ್ಥಕ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾ ಇಷ್ಟಪಡ್ತೀನಿ. ಸರ್, ಆಯುರ್ವೇದನ ವಿಶ್ವಕ್ಕೆ ಪರಿಚಯಿಸುವಂತಹ ಒಂದು ಪ್ರಯತ್ನಗಳು ಇಲ್ಲಿ ತುಂಬಾನೇ ನಡೀತಾ ಇದೆ. ಆ ಪ್ರಕಾರ ನಿಮ್ಮ ಒಪಿನಿಯನ್ ಏನು ಸರ್? ಇದೊಂದು ಒಳ್ಳೆ ತುಂಬ ನಿರ್ಧಾರ ಕಾಜಿ ಸರ್ ತಗೊಂಡಿದ್ದಾರೆ. ಅವರ ಒಂದು ಮೂಲಕ ನಾವೆಲ್ಲ ಇಲ್ಲಿ ಬರುವಂಗಾಯಿತು. ಎಲ್ಲ ಇಡೀ ಜಗತ್ತಿಗೆ ನಾವು ಆಯುರ್ವೇದದ ಬಗ್ಗೆ ವಿವರಣೆಗಳನ್ನ ಕೊಡ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇನ್ನು ಸ್ನೇಹಿತರೆ, ಇಲ್ಲಿ ನಡೀತಾ ಇರತಕ್ಕಂತಹ ವರ್ಕ್ಶಾಪ್ಸ್ ಅಥವಾ ಸೆಮಿನಾರ್ಸ್ ಇರ್ಬೋದು, ತುಂಬಾ ಮಾಹಿತಿಯುಕ್ತವಾಗಿಯೇ ಮಾಡ್ತಾ ಇದ್ದಾರೆ. ಆ ಸೆಮಿನಾರ್ ಒಳಗಡೆ ಕೂಡ ನಾವೀಗ ಹೋಗ್ತಾ ಇದ್ದೀವಿ. ಬನ್ನಿ, ಯಾವ ರೀತಿಯಾಗಿ ಸೆಮಿನಾರ್ಸ್ ನಡೀತಾ ಇದೆ ಅಂತ ಕೂಡ ನೋಡೋಣ. ಇನ್ನು ಇದು ಬಂದು ಆಯುರ್ವೇದ ಭವನ. ಈ ಭವನದ ಒಳಗಡೆ ಈ 4 ದಿನಗಳ ಕಾಲ ಕೂಡ ಸೆಮಿನಾರ್ಸು ನಡೆದಿದ್ದು. ಇನ್ನು ಬರುವಂತಹ ವಿದ್ಯಾರ್ಥಿಗಳು ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಅಂತಲೇ ಒಂದು ಜಾಗವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮಗಳನ್ನು ಅಂದರೆ ಯಾವ ಒಂದು ಹಾಲ್ನಲ್ಲಿ ಯಾವ ವೇದಿಕೆಯಲ್ಲಿ ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಅದನ್ನು ಅವರು ಈ ಒಂದು LED ಮುಖಾಂತರ ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ಬಂದು ಕಜೆ ಸರ್ ಅವರು ಸ್ಪೀಚನ್ನು ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇರೋದನ್ನು ಕೂಡ ನಾವು ಇಲ್ಲಿ ಕಾಣಬಹುದು. ನೋಡಿ, ಇದೇನೆ ಆಯುರ್ವೇದ ಭವನ.
ಇದು ನೋಡಿ ಎರಡನೇ ಆಯುರ್ವೇದ ವಿಶ್ವ ಸಮ್ಮೇಳನದ ಧನ್ವಂತರಿ ಭವನ. ಇದು ಧನ್ವಂತರಿ ಭವನದಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಈಗ ಪ್ರಸ್ತುತ ಕಜೇಸರ್ ಅವರು ಅದ್ರ ಬಗ್ಗೆ ಭಾಷಣವನ್ನು ಕೂಡ ಕೊಡ್ತಾ ಇದ್ದಾರೆ ಆಯುರ್ವೇದದ ಬಗ್ಗೆ. ನೋಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸಾಕಷ್ಟು ಜನ. ಈ 4 ದಿನಗಳ ಕಾಲ ಕೂಡ ತುಂಬಾ ಅದ್ಧೂರಿಯಾಗಿ ನಡೀತು. ನಾವೀಗ ನೋಡ್ತಾ ಇರೋದು ಧನ್ವಂತರಿ ಭವನದಲ್ಲಿ ಕಜೇಸರ್ ಅವರು ಉಪನ್ಯಾಸವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ಬಂದು ಸ್ವದೇಶಿ ಮೇಳ ಮತ್ತು ಪಾಕೋತ್ಸವ ನಡೀತಾ ಇರ್ತಕ್ಕಂತಹ ಜಾಗ ಇದು. ಕರ್ನಾಟಕದ ಮೂಲೆಯಿಂದ ಬಂದಿರತಕ್ಕಂತಹ ಆಯುರ್ವೇದ ವೈದ್ಯರನ್ನು ಕೂಡ ನಾವಿಲ್ಲಿ ಕಾಣಬಹುದು. ಬರ್ತಾ ಇದ್ದೀವಿ. ಇವತ್ತು ಕಡೆ ದಿನ ಆಗಿರೋದ್ರಿಂದ ಇಲ್ಲಿಗೆ ಬಂದಿರುವಂತಹ ವಿದ್ಯಾರ್ಥಿಗಳು ತಮ್ಮ ವಸ್ತು ಸರಂಜಾಮುಗಳ ಜೊತೆಗೆ ಹೊರಡೋದಕ್ಕೆ ಸಿದ್ಧ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಒಟ್ಟು 3 ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇಲ್ಲಿ. ಇದು ಬಂದು ಉಪಹಾರ ಮಂದಿರ ಅಥವಾ ಪಾಕೋತ್ಸವ ವಿಭಾಗ. ಅದಷ್ಟೇ ಅಲ್ಲ, ಇಲ್ಲಿ ಗೋಶಾಲೆ ಕೂಡ ಮಾಡಿದ್ರು. ಆ ಗೋಶಾಲೆಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ನಾವು. ಸ್ವದೇಶಿ ವಸ್ತುಗಳ ಮಾರಾಟ ಹಾಗೆಯೇ ಎಕ್ಸ್ಪೋ ಕೂಡ ನಡೀತಾ ಇದೆ. ಇನ್ನು ಇಲ್ಲಿ ಬಂದು ಶಾಪಿಂಗ್ ಸ್ಟಾಲ್ಸನ್ನು ಅಥವಾ ಸ್ವದೇಶಿ ಮೇಳವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಇದು ಬಂದು ಫುಡ್ ಕೋರ್ಟ್. ಇದು ಬಂದು ಪಾಕೋತ್ಸವ ನಡೀತಾ ಇದೆ ಅಲ್ವಾ, ಆ ಒಂದು ಜಾಗ ಇದು.